ಹೆಚ್ಚಿನ ಜನರು ಭಾವಿಸುತ್ತಾರೆ ಡಯಾಬಿಟಿಸ್ ಅನ್ನು ಕೇವಲ ರಕ್ತ ಪರೀಕ್ಷೆಯಿಂದ ಮಾತ್ರ ಗುರುತಿಸಬಹುದು ಎಂದು. ನಮ್ಮ ಜೀವನದಲ್ಲಿ ನಾವು ತುಂಬಾ ಬ್ಯುಸಿ ಆಗಿರುತ್ತೇವೆ. ದೊಡ್ಡ ರೋಗವೊಂದು ಮುಂದೆ ಬರುವವರೆಗೂ ಪರೀಕ್ಷೆ ಮಾಡಿಸುವ ಬಗ್ಗೆ ಯೋಚಿಸುವುದೇ ಇಲ್ಲ. ಆದರೆ ನಿಜವಾದ ಸತ್ಯ ಏನೆಂದರೆ ನಮ್ಮ ದೇಹವು ಬಹಳ ಸ್ಮಾರ್ಟ್ ಆಗಿದೆ. ಯಾವುದೇ ರೋಗವು ಇದ್ದಕ್ಕಿದ್ದಂತೆ ಬರುವುದಿಲ್ಲ. ನಮ್ಮ ದೇಹವು ಹೆಚ್ಚಾಗಿ ಮೊದಲೇ ಸಂಕೇತಗಳನ್ನು ನೀಡಲು ಆರಂಭಿಸುತ್ತದೆ. ಮತ್ತು ನಿಮಗೆ ತಿಳಿದರೆ ಆಶ್ಚರ್ಯವಾಗುತ್ತದೆ. ಹೈ ಬ್ಲಡ್ ಶುಗರ್ನ ಹಲವು ಆರಂಭಿಕ ಸಂಕೇತಗಳು ಮೊದಲು ನಮ್ಮ ಪಾದಗಳಲ್ಲಿ ಕಾಣಿಸಿಕೊಳ್ಳುತ್ತವೆ. ಡಾಕ್ಟರ್ಗಳು ಹೇಳುತ್ತಾರೆ, ದೇಹದಲ್ಲಿ ಶುಗರ್ ಮಟ್ಟ ಹೆಚ್ಚಾಗಲು ಆರಂಭಿಸಿದಾಗ ಅದರ ಮೊದಲ ಮತ್ತು ಅತ್ಯಂತ ಕೆಟ್ಟ ಪರಿಣಾಮ ನಮ್ಮ ನರಗಳು ಅಂದರೆ ನಾಡಿಗಳು ಮತ್ತು ರಕ್ತ ಸಂಚಾರದ ಮೇಲೆ ಬೀಳುತ್ತದೆ. ಏಕೆಂದರೆ ಪಾದಗಳು ನಮ್ಮ ಹೃದಯದಿಂದ ಅತ್ಯಂತ ದೂರವಿರುತ್ತವೆ. ಆದ್ದರಿಂದ ರಕ್ತ ಪ್ರವಾಹ ಮತ್ತು ನರಹಾನಿಯ ಸಮಸ್ಯೆ ಮೊದಲು ಅಲ್ಲಿಂದಲೇ ಪ್ರಾರಂಭವಾಗುತ್ತದೆ. ಇದರಿಂದಾಗಿ ಪಾದಗಳಲ್ಲಿ ತುಂಬುವಿಕೆ, ಸುಡುವಿಕೆ, ಊತ ಅಥವಾ ಗಾಯಗಳು ತಡವಾಗಿ ಹೊಂದಿಕೊಳ್ಳುವಂತಹ ಸಂಕೇತಗಳು ಕಾಣಿಸಬಹುದು. ಇಂದು ನಾವು ನಿಮಗೆ ಒಂದು ದೈನಂದಿನ ಅಭ್ಯಾಸವನ್ನು ಮಾಡಲು ಹೇಳುತ್ತೇವೆ. ನೀವು ಪ್ರತಿದಿನ ಕೇವಲ 30 ಸೆಕೆಂಡುಗಳು, ಹೌದು ಕೇವಲ 30 ಸೆಕೆಂಡುಗಳು ನಿಮ್ಮ ಪಾದಗಳನ್ನು ಗಮನವಿಟ್ಟು ನೋಡಿದರೆ ಈ ಆರಂಭಿಕ ಸಂಕೇತಗಳನ್ನು ಸಮಯಕ್ಕೆ ಸರಿಯಾಗಿ ಗುರುತಿಸಬಹುದು ಮತ್ತು ಡಯಾಬಿಟಿಸ್ನಂತಹ ಗಂಭೀರ ರೋಗವು ಅಪಾಯಕಾರಿ ರೂಪ ತಾಳುವುದನ್ನು ತಡೆಯಬಹುದು. ಆದ್ದರಿಂದ ತಡ ಮಾಡದೆ ತಿಳಿದುಕೊಳ್ಳೋಣ. ಪಾದಗಳಲ್ಲಿ ಹೈ ಬ್ಲಡ್ ಶುಗರ್ ಹೆಚ್ಚುತ್ತಿದೆ ಎಂದು ಕೂಗಿ ಕೂಗಿ ಹೇಳುವ 9 ಸಂಕೇತಗಳು ಯಾವ್ಯಾವು ಎಂದು. ಮೊದಲನೆಯದು ಪಾದಗಳಲ್ಲಿ ಸೂಜಿ ಚುಚ್ಚುವಂತೆ ಅಥವಾ ತುಂಬುವಿಕೆ. ಶುರು ಮಾಡೋಣ ಮೊದಲ ಸಂಕೇತದಿಂದ. ನಿಮ್ಮ ಪಾದಗಳಲ್ಲಿ ಆಗಾಗ್ಗೆ ಸೂಜಿ ಚುಚ್ಚುವಂತೆ ಅನಿಸುತ್ತದೆಯೇ? ಹೆಚ್ಚಿನ ಜನರು ಪಾದಗಳು ತುಂಬುವುದು ಅಥವಾ ಸೂಜಿ ಚುಚ್ಚುವಂತೆ ಅನಿಸುವುದು ಒಂದೇ ಭಂಗಿಯಲ್ಲಿ ಹೆಚ್ಚು ಹೊತ್ತು ಕುಳಿತುಕೊಳ್ಳುವುದರಿಂದ ಅಥವಾ ಪಾದ ಒತ್ತಿ ಹೋಗುವುದರಿಂದ ಎಂದು ಭಾವಿಸುತ್ತಾರೆ. ಇದು ಕೆಲವೊಮ್ಮೆ ಸರಿಯಾಗಿ ಇರಬಹುದು. ಆದರೆ ಸತ್ಯ ಏನೆಂದರೆ ಇದು ಮತ್ತೆ ಮತ್ತೆ ಆಗುತ್ತಿದ್ದರೆ ಅದು ನರಹಾನಿಯ ಆರಂಭದ ನೇರ ಸಂಕೇತವಾಗಿರಬಹುದು. ವೈದ್ಯಕೀಯ ವಿಜ್ಞಾನದಲ್ಲಿ ಇದನ್ನು ಪರಧಿಯ ನರಹಾನಿ ಎಂದು ಕರೆಯಲಾಗುತ್ತದೆ. ಡಯಾಬಿಟಿಸ್ನಲ್ಲಿ ರಕ್ತದಲ್ಲಿ ಇರುವ ಹೆಚ್ಚುವರಿ ಶುಗರ್ ನಮ್ಮ ನರಗಳ ಹೊರಪದರವನ್ನು ನಿಧಾನವಾಗಿ ಹಾನಿಗೊಳಿಸುತ್ತದೆ. ಇದು ಯಾವುದೇ ತಂತಿಯ ಮೇಲಿನ ಪ್ಲಾಸ್ಟಿಕ್ ಕವರ್ ಕತ್ತರಿಸಿದಂತೆ. ಇದೇ ಕಾರಣದಿಂದ ಪಾದಗಳಲ್ಲಿ ಸೂಜಿ ಚುಚ್ಚುವಂತೆ ಅಥವಾ ತುಂಬುವಿಕೆ ಅನಿಸುತ್ತದೆ. ಇದರಿಂದ ತಪ್ಪಿಸಿಕೊಳ್ಳಲು ದೈನಂದಿನ ಅಭ್ಯಾಸ ಏನು? ಪ್ರತಿದಿನ 20 ರಿಂದ 30 ನಿಮಿಷ ನಡೆಯುವ ಅಭ್ಯಾಸ ಮಾಡಿ. ತದ್ವಾರ ಪಾದಗಳಲ್ಲಿ ರಕ್ತ ಪ್ರವಾಹ ಹೆಚ್ಚಾಗುತ್ತದೆ ಮತ್ತು ಇಂದಿನಿಂದಲೇ ಸಿಹಿ ತಿನ್ನುವುದನ್ನು ಕಡಿಮೆ ಮಾಡಿ. 2. ಪಾದಗಳಲ್ಲಿ ಸುಡುವಿಕೆ ಅಥವಾ ಬಿಸಿಯಾಗುವುದು. ಎರಡನೆಯ ಸಂಕೇತ ಬಹಳ ಸಾಮಾನ್ಯವಾಗಿದೆ, ಆದರೆ ಜನರು ಇದನ್ನು ಆಗಾಗ್ಗೆ ನಿರ್ಲಕ್ಷ್ಯ ಮಾಡುತ್ತಾರೆ. ಕೆಲವರು ಪಾದಗಳ ಅಂಗಾಲಿನಲ್ಲಿ ಆಗುವ ಸುಡುವಿಕೆಯನ್ನು ಹವಾಮಾನದ ಬಿಸಿಲು ಅಥವಾ ದಿನದ ದಣಿವು ಎಂದು ತಿಳಿದು ಕಣ್ಣು ಮುಚ್ಚುತ್ತಾರೆ. ಆದರೆ ಗಮನಿಸಿ, ಇದು ಕೆಲವೊಮ್ಮೆ ಡಯಾಬಿಟಿಸ್ ನರಹಾನಿಯ ತುಂಬಾ ಗಂಭೀರ ಮತ್ತು ಆರಂಭಿಕ ಸಂಕೇತವಾಗಿರಬಹುದು. ವಿಶೇಷವಾಗಿ ಇದು ರಾತ್ರಿ ಸಮಯದಲ್ಲಿ ಹೆಚ್ಚು ಅನಿಸಿದರೆ. ಶುಗರ್ ಹೆಚ್ಚಾಗಿದಾಗ ಪಾದಗಳ ನರಗಳು ಪ್ರಭಾವಿತಗೊಳ್ಳುತ್ತವೆ ಮತ್ತು ಅವು ಮೆದುಳಿಗೆ ತಪ್ಪು ಸಿಗ್ನಲ್ ಕಳುಹಿಸುತ್ತವೆ. ಇದರಿಂದಾಗಿ ಬಾಹ್ಯ ಬಿಸಿ ಇಲ್ಲದಿದ್ದರೂ ಪಾದಗಳ ಅಂಗಾಲಿನಲ್ಲಿ ಬೆಂಕಿ ಸುಡುವಂತೆ ಅಥವಾ ಚುಚ್ಚುವಂತೆ ಅನಿಸುತ್ತದೆ. ಇದಕ್ಕೆ ನಿಮ್ಮ ದೈನಂದಿನ ಅಭ್ಯಾಸವಾಗಿರಲಿ. ದಿನದಲ್ಲಿ ಸಾಕಷ್ಟು ನೀರು ಕುಡಿಯಿರಿ. ತದ್ವಾರ ದೇಹದಿಂದ ಟಾಕ್ಸಿನ್ಗಳು ಹೊರಹೋಗುತ್ತವೆ ಮತ್ತು ಫೈಬರ್ನಿಂದ ತುಂಬಿದ ಸಮತೋಲಿತ ಆಹಾರ ಸೇವಿಸಿ. 3. ಪಾದಗಳ ಗಾಯಗಳು ಬೇಗ ಹೊಂದಿಕೊಳ್ಳದಿರುವುದು. ಮೂರನೆಯ ಸಂಕೇತ ಅತ್ಯಂತ ಗಂಭೀರವಾದ ಮತ್ತು ಗಮನ ಹರಿಸಬೇಕಾದದ್ದು. ನಾವೆಲ್ಲರೂ ಯೋಚಿಸುತ್ತೇವೆ, ಅಯ್ಯೋ ಜೂತ ಕಚ್ಚಿದ್ದರಿಂದ ಸಣ್ಣ ಗಾಯವಾಗಿದೆ,
ತಾನೇ 3 ರಿಂದ 4 ದಿನದಲ್ಲಿ ಹೊಂದಿಕೊಳ್ಳುತ್ತದೆ. ಆದರೆ ಯಾವುದೇ ಸಣ್ಣ ಕತ್ತರಿಸುವಿಕೆ, ಗುಳ್ಳೆ ಅಥವಾ ಗಾಯ ಹಲವು ವಾರಗಳವರೆಗೆ ಹೊಂದಿಕೊಳ್ಳದಿದ್ದರೆ ಅದು ಅಪಾಯದ ಗಂಟೆ. ಇದು ಹೆಚ್ಚಿದ ಬ್ಲಡ್ ಶುಗರ್ನ ದೊಡ್ಡ ಸಂಕೇತವಾಗಿರಬಹುದು. ಏಕೆ ಹೀಗಾಗುತ್ತದೆ? ಡಯಾಬಿಟಿಸ್ನಲ್ಲಿ ದೇಹದ ಹೀಲಿಂಗ್ ಸಾಮರ್ಥ್ಯ, ಅಂದರೆ ಗಾಯ ಹೊಂದಿಕೊಳ್ಳುವ ಶಕ್ತಿ ಬಹಳ ನಿಧಾನಗೊಳ್ಳುತ್ತದೆ. ಹೈ ಬ್ಲಡ್ ಶುಗರ್ನಿಂದ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ ಮತ್ತು ರಕ್ತದಲ್ಲಿ ಇರುವ ಆಕ್ಸಿಜನ್ ಮತ್ತು ಪೋಷಕಾಂಶಗಳು ಗಾಯದವರೆಗೆ ತಲುಪುವುದಿಲ್ಲ. ಆದ್ದರಿಂದ ಪ್ರತಿದಿನ ಸ್ನಾನ ಮಾಡುವಾಗ ಅಥವಾ ರಾತ್ರಿ ಮಲಗುವ ಮುನ್ನ ಪಾದಗಳ ಪರೀಕ್ಷೆ ಮಾಡಿ. ಬೆರಳುಗಳ ನಡುವೆ ನೋಡಿ. ಯಾವುದೇ ಸಣ್ಣ ಗಾಯವನ್ನು ತಕ್ಷಣ ಸ್ವಚ್ಛವಾಗಿ ಇಟ್ಟುಕೊಳ್ಳಿ ಮತ್ತು ಆಂಟಿಸೆಪ್ಟಿಕ್ ಹಚ್ಚಿ. 4. ಪಾದಗಳ ಚರ್ಮದ ಬಣ್ಣ ಬದಲಾಗುವುದು. 4ನೆಯ ಸಂಕೇತ ನಿಮ್ಮ ಪಾದಗಳ ಚರ್ಮದ ಬಣ್ಣ. ಹೆಚ್ಚಿನ ಜನರು ಪಾದಗಳ ಬಣ್ಣ ಕಪ್ಪಾಗುವುದು ಅಥವಾ ಕೆಂಪಾಗುವುದನ್ನು ಸೂರ್ಯನ ಬಿಸಿಲು ಅಥವಾ ಟೈಟ್ ಚಪ್ಪಲಿಯ ಪರಿಣಾಮ ಎಂದು ತಿಳಿದು ಬಿಡುತ್ತಾರೆ. ಆದರೆ ಕೆಲವೊಮ್ಮೆ ಅದು ಕೇವಲ ಟ್ಯಾನಿಂಗ್ ಅಲ್ಲ, ಬದಲಾಗಿ ಕೆಟ್ಟ ರಕ್ತ ಸಂಚಾರದ ನೇರ ಸಂಕೇತವಾಗಿರಬಹುದು. ನಿರಂತರ ಶುಗರ್ ಹೆಚ್ಚಾದಾಗ ರಕ್ತ ಪ್ರವಾಹ ತುಂಬಾ ಪ್ರಭಾವಿತಗೊಳ್ಳುತ್ತದೆ. ಪಾದಗಳ ಕೆಳಭಾಗಕ್ಕೆ ತಾಜಾ ಮತ್ತು ಆಕ್ಸಿಜನ್ ತುಂಬಿದ ರಕ್ತ ತಲುಪದಿದ್ದಾಗ ಅಲ್ಲಿನ ಚರ್ಮ ಗಾಢ ಕೆಂಪು, ನೀಲಿ ಅಥವಾ ಅಸಾಮಾನ್ಯ ಕಪ್ಪು ಬಣ್ಣಕ್ಕೆ ತಿರುಗುತ್ತದೆ. ಇದನ್ನು ಎಳ್ಳಷ್ಟು ನಿರ್ಲಕ್ಷ್ಯ ಮಾಡಬೇಡಿ. ರಕ್ತ ಪ್ರವಾಹ ಸುಧಾರಿಸಲು ಪ್ರತಿದಿನ ಸೌಮ್ಯ ವ್ಯಾಯಾಮ ಮತ್ತು ಸ್ಟ್ರೆಚಿಂಗ್ ಮಾಡಿ. ತದನಂತರ ಪಾದಗಳವರೆಗೆ ರಕ್ತ ಸರಿಯಾಗಿ ತಲುಪುತ್ತದೆ. ಸ್ನೇಹಿತರೆ, ವಿಡಿಯೋ ಮುಂದುವರೆಯುವ ಮುನ್ನ ನಾವು ನಿಮಗೆ ಒಂದು ಸಣ್ಣ ಪ್ರಶ್ನೆ ಕೇಳಲು ಬಯಸುತ್ತೇವೆ. ನೀವು ನಿಜವಾಗಿ ನಿಮ್ಮ ಆರೋಗ್ಯದ ರಕ್ಷಣೆ ಮಾಡುವವರಲ್ಲಿ ಸೇರಿದ್ದೀರಾ? ನೀವು ಇಂದಿನಿಂದಲೇ ನಿಮ್ಮ ಪಾದಗಳ 30 ಸೆಕೆಂಡು ಪರೀಕ್ಷೆ ಮಾಡುವುದಕ್ಕೆ ವಾಗ್ದಾನ ಮಾಡಿದರೆ ಈಗಲೇ ಕೆಳಗೆ ಕಮೆಂಟ್ ಬಾಕ್ಸ್ನಲ್ಲಿ ಎಸ್ ಎಂದು ಬರೆಯಿರಿ. ಮತ್ತು ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಉಪಯುಕ್ತ ಎನಿಸಿದರೆ ಶೇರ್ ಮಾಡಿ. ಬನ್ನಿ ಸ್ನೇಹಿತರೆ, ಈಗ ಮುಂದುವರೆಯೋಣ 5ನೇ ಸಂಕೇತಕ್ಕೆ. 5. ಪಾದಗಳ ಚರ್ಮ ಅತ್ಯಂತ ಹೆಚ್ಚು ಒಣಗುವುದು. 5ನೇ ಸಂಕೇತ ಪಾದಗಳ ಚರ್ಮ ಒಡೆಯುವುದು. ಜನರು ಇದನ್ನು ಚಳಿಗಾಲದ ಹವಾಮಾನದ ಪರಿಣಾಮ ಅಥವಾ ಸಾಮಾನ್ಯ ಡ್ರೈ ಸ್ಕಿನ್ ಸಮಸ್ಯೆ ಎಂದು ಭಾವಿಸುತ್ತಾರೆ. ಆದರೆ ಯಾವುದೇ ಋತುವಿಲ್ಲದಿದ್ದರೂ ಪಾದಗಳ ಚರ್ಮ ನಿರಂತರವಾಗಿ ಸುಲಿಯುತ್ತಿದ್ದರೆ ಅಥವಾ ಹಿಮ್ಮಡಿಗಳು ಬಹಳ ಕೆಟ್ಟದಾಗಿ ಒಡೆಯುತ್ತಿದ್ದರೆ ಅದು ನರಹಾನಿ ಮತ್ತು ರಕ್ತ ಪ್ರವಾಹ ಕಡಿಮೆಯಾಗುವ ಸಂಕೇತವಾಗಿರಬಹುದು. ಡಯಾಬಿಟಿಸ್ ನಮ್ಮ ನರಗಳಿಗೆ ಹಾನಿ ಮಾಡುತ್ತದೆ. ಅವುಗಳು ದೇಹದಲ್ಲಿ ಬೆವರು ಮತ್ತು ತೇವಾಂಶವನ್ನು ನಿಯಂತ್ರಿಸುತ್ತವೆ. ತೇವಾಂಶ ಕಡಿಮೆ ಆದಾಗ ಹಿಮ್ಮಡಿಗಳು ಹೆಚ್ಚು ಒಡೆಯುತ್ತವೆ ಮತ್ತು ಚರ್ಮ ಒಣಗುತ್ತದೆ. ಪಾದಗಳನ್ನು ಪ್ರತಿದಿನ ಒಳ್ಳೆಯ ಕ್ರೀಮ್ ಅಥವಾ ತೆಂಗಿನ ಎಣ್ಣೆಯಿಂದ ತೇವಗೊಳಿಸಿ. ಆದರೆ ಬೆರಳುಗಳ ನಡುವೆ ಕ್ರೀಮ್ ಹಚ್ಚಬೇಡಿ ಮತ್ತು ದಿನದಲ್ಲಿ ನೀರು ಕುಡಿಯುವ ಪ್ರಮಾಣ ಹೆಚ್ಚಿಸಿಕೊಳ್ಳಿ. 6. ಪಾದಗಳಲ್ಲಿ ಊತ. 6ನೆಯ ಸಂಕೇತ ಏನೆಂದರೆ ಪಾದಗಳು ಮತ್ತು ಕಾಲು ಚೀಲಗಳಲ್ಲಿ ಊತ ಬರುವುದು. ಹಲವರು ದಿನದಲ್ಲಿ ಕುರ್ಚಿಯಲ್ಲಿ ಕಾಲು ತೂಗುತ್ತಾ ಕುಳಿತುಕೊಳ್ಳುವುದರಿಂದ ಅಥವಾ ಹೆಚ್ಚು ಹೊತ್ತು ನಿಂತುಕೊಳ್ಳುವುದರ ದಣಿವಿನಿಂದ ಪಾದಗಳು ಊತ ಬಂದಿವೆ ಎಂದು ಭಾವಿಸುತ್ತಾರೆ. ಕೆಲವೊಮ್ಮೆ ಅದು ಸಾಮಾನ್ಯವಾಗಿರಬಹುದು, ಆದರೆ ನಿರಂತರವಾಗಿ ನಿಮ್ಮ ಪಾದಗಳಲ್ಲಿ ಊತ ಉಳಿದಿದ್ದು, ಸಾಕ್ಸ್ ಹಾಕಿದಾಗ ರಬ್ಬರ್ನ ಆಳವಾದ ಗುರುತುಗಳು ಬಿದ್ದರೆ ಅದು ರಕ್ತ ಸಂಚಾರ ಅಥವಾ ಮೂತ್ರಪಿಂಡ ಸಂಬಂಧಿತ ಸಮಸ್ಯೆಯ ಸಂಕೇತವಾಗಿರಬಹುದು. ಇದು ಡಯಾಬಿಟಿಸ್ನ ಒಂದು ಸೈಡ್ ಎಫೆಕ್ಟ್ ಆಗಿದೆ. ಹೈ ಬ್ಲಡ್ ಶುಗರ್ ನಮ್ಮ ದೇಹದ ದ್ರವ ಸಮತೋಲನ ಮತ್ತು ಮೂತ್ರಪಿಂಡದ ಫಿಲ್ಟರ್ ಸಾಮರ್ಥ್ಯವನ್ನು ಪ್ರಭಾವಿಸುತ್ತದೆ. ಇದರಿಂದಾಗಿ ದೇಹದ ನೀರು ಪಾದಗಳಲ್ಲಿ ಸಂಗ್ರಹವಾಗುತ್ತದೆ. ಎಲ್ಲಿಯಾದರೂ ವಿಶ್ರಾಂತಿ ಪಡೆಯುವಾಗ ಪಾದಗಳ ಕೆಳಗೆ ಒಂದು ದಿಂಬು ಇರಿಸಿ. ತದ್ವಾರ ಪಾದಗಳು ಹೃದಯದ ಮಟ್ಟಕ್ಕಿಂತ ಸ್ವಲ್ಪ ಮೇಲ್ಭಾಗಕ್ಕೆ ಇರುತ್ತವೆ. ಜೊತೆಗೆ ನಿಮ್ಮ ಆಹಾರದಲ್ಲಿ ಉಪ್ಪಿನ ಸೇವನೆ ಕಡಿಮೆ ಮಾಡಿ. 7.
ನಿಮ್ಮ ಪಾದಗಳಲ್ಲಿ ಮತ್ತೆ ಮತ್ತೆ ನೋವು. 7ನೆಯ ಎಚ್ಚರಿಕೆ ಸಂಕೇತವೆಂದರೆ ನಿಮ್ಮ ಪಾದಗಳಲ್ಲಿ ಯಾವುದೇ ಕಾರಣವಿಲ್ಲದೆ ನೋವು ಬರುವುದು. ಜನರು ಇದನ್ನು ಕೇವಲ ವಯಸ್ಸಿನ ಪರಿಣಾಮ ಅಥವಾ ಹೆಚ್ಚು ನಡೆಯುವುದರಿಂದ ಎಂದು ತಿಳಿದು ಪೇನ್ ಕಿಲ್ಲರ್ ತಿಂದು ಕೆಲಸ ನಡೆಸುತ್ತಾರೆ. ಆದರೆ ಯಾವುದೇ ಗಾಯ ಅಥವಾ ಹೆಚ್ಚು ಶ್ರಮವಿಲ್ಲದೆ ಪಾದಗಳಲ್ಲಿ ನಿರಂತರ ನೋವು ಇದ್ದರೆ ಅದು ನರಗಳ ಹಾನಿ ಅಥವಾ ಊತದ ಸಂಕೇತವಾಗಿರಬಹುದು. ದೀರ್ಘಕಾಲ ಶುಗರ್ ಮಟ್ಟ ಹೈ ಆಗಿದ್ದರೆ ನರಗಳಲ್ಲಿ ಊತ ಬರಬಹುದು. ಇದರಿಂದ ಪಾದಗಳಲ್ಲಿ ಸೂಜಿ ಚುಚ್ಚಿದಂತೆ ಅಥವಾ ಎಲೆಕ್ಟ್ರಿಕ್ ಶಾಕ್ ಬಡೆದಂತೆ ನೋವು ಅನಿಸುತ್ತದೆ. ಪ್ರತಿದಿನ ಬೆಳಗ್ಗೆ ಸೌಮ್ಯವಾಗಿ ಸ್ಟ್ರೆಚಿಂಗ್ ಮಾಡಿ ಮತ್ತು ರಾತ್ರಿ ಮಲಗುವ ಮುನ್ನ ಪಾದಗಳನ್ನು ಸೌಮ್ಯವಾಗಿ ಹಿಕ್ಕಿ. ಇದರಿಂದಾಗಿ ನಾಡಿಗಳಿಗೆ ಬಹಳ ಸಮಾಧಾನ ಸಿಗುತ್ತದೆ. 8. ಪಾದಗಳಲ್ಲಿ ಮತ್ತೆ ಮತ್ತೆ ಸ್ನಾಯು ಸೆಳೆತ ಅಥವಾ ಆಂಟನ್. 8ನೆಯ ಸತ್ಯ ಏನೆಂದರೆ ಪಾದಗಳ ಪಿಂಡಿಗಳಲ್ಲಿ ಅಂದರೆ ಕ್ಯಾಲ್ಪ್ಸ್ ಸ್ನಾಯುಗಳಲ್ಲಿ ಸ್ನಾಯು ಎಳೆತ ಅಥವಾ ಆಂಟನ್ ಬರುವುದು. ಹೆಚ್ಚಿನ ಜನರು ಇದನ್ನು ಕೇವಲ ದಣಿವು, ದುರ್ಬಲತೆ ಅಥವಾ ದೇಹದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಎಂದು ಭಾವಿಸುತ್ತಾರೆ. ಆದರೆ ಅರ್ಧರಾತ್ರಿ ಮಲಗುತ್ತಿರುವಾಗ ಇದ್ದಕ್ಕಿದ್ದಂತೆ ಪಾದಗಳಲ್ಲಿ ತೀವ್ರ ಸ್ನಾಯು ಸೆಳೆತ ಬರುವುದು ಹಲವೊಮ್ಮೆ ರಕ್ತ ಸಂಚಾರ ಕೆಟ್ಟಿರುವ ದೊಡ್ಡ ಲಕ್ಷಣವಾಗಿದೆ. ಡಯಾಬಿಟಿಸ್ ರೋಗಿಗಳಲ್ಲಿ ರಕ್ತನಾಳಗಳು ಗಟ್ಟಿಯಾಗುತ್ತವೆ. ಇದರಿಂದ ರಕ್ತ ಪ್ರವಾಹ ನಿಧಾನಗೊಳ್ಳುತ್ತದೆ. ಪಾದಗಳ ಸ್ನಾಯುಗಳಿಗೆ ಸಾಕಷ್ಟು ಆಕ್ಸಿಜನ್ ಸಿಗದೇ ಇದ್ದಾಗ ಅವುಗಳಲ್ಲಿ ಇದ್ದಕ್ಕಿದ್ದಂತೆ ಸ್ನಾಯು ಸೆಳೆತ ಬರುತ್ತವೆ. ನಿಮ್ಮ ಡಯಟ್ನಲ್ಲಿ ಮ್ಯಾಗ್ನೀಸಿಯಂ ಮತ್ತು ಪೊಟ್ಯಾಸಿಯಂ ಇರುವ ಆಹಾರಗಳನ್ನು ಸೇರಿಸಿ. ಉದಾಹರಣೆಗೆ ಬಾಳೆಹಣ್ಣು, ಹಸಿರು ಎಲೆ ತರಕಾರಿಗಳು, ಚಿಯಾ ಸೀಡ್ಸ್ ಮತ್ತು ನಟ್ಸ್. 9. ಪಾದಗಳು ಯಾವಾಗಲೂ ಹಿಮದಂತೆ ತಣ್ಣಗಿರುವುದು. ಕೊನೆಯ ಅಂದರೆ 9ನೆಯ ಸಂಕೇತ ಏನೆಂದರೆ ಪಾದಗಳು ಯಾವಾಗಲೂ ಐಸ್ನಂತೆ ತಣ್ಣಗಿರುವುದು. ಚಳಿಗಾಲದಲ್ಲಿ ಪಾದಗಳು ತಣ್ಣಗಾಗುವುದು ಸಾಮಾನ್ಯ ವಿಷಯ ಮತ್ತು ಹಲವರು ಇದನ್ನು ಹವಾಮಾನ ಅಥವಾ ತಣ್ಣಗಿನ ನೆಲದ ಪರಿಣಾಮ ಎಂದು ಭಾವಿಸುತ್ತಾರೆ. ಆದರೆ ಬೇಸಿಗೆಯಲ್ಲೂ ಅಥವಾ ರಜಾಯಿ ಒಣಗಿದ್ದರೂ ನಿಮ್ಮ ಪಾದಗಳಲ್ಲಿ ಯಾವಾಗಲೂ ತಣ್ಣನೆ ಅನಿಸುತ್ತಿದ್ದರೆ ಅದು ದುರ್ಬಲ ರಕ್ತ ಸಂಚಾರದ ಬಹಳ ದೃಢ ಸಂಕೇತವಾಗಿರಬಹುದು. ಡಯಾಬಿಟಿಸ್ನಲ್ಲಿ ದೇಹದ ರಕ್ತನಾಳಗಳು ಸಂಕುಚಿತಗೊಳ್ಳುತ್ತವೆ ಅಥವಾ ಬ್ಲಾಕ್ ಆಗುತ್ತವೆ. ಇದರಿಂದ ಪಾದಗಳ ಅಂತಿಮ ತುದಿಯವರೆಗೆ ಬೆಚ್ಚಗಿನ ರಕ್ತ ಪೂರ್ಣ ಪ್ರಮಾಣದಲ್ಲಿ ತಲುಪುವುದಿಲ್ಲ ಮತ್ತು ಪಾದಗಳು ತಣ್ಣಗಾಗುತ್ತವೆ. ರಕ್ತದ ಪರಿಚಲನೆ ಸರಿಯಾಗಿ ಇರಿಸಲು ಪ್ರತಿದಿನ ಕನಿಷ್ಠ 30 ನಿಮಿಷ ವೇಗದ ನಡಿಗೆಯ ಅಭ್ಯಾಸ ಮಾಡಿ. ಸ್ನೇಹಿತರೆ, ನಮ್ಮ ದೇಹವು ಒಂದು ಅತ್ಯಂತ ಉತ್ತಮವಾದ ಯಂತ್ರವಾಗಿದೆ. ಅದು ಯಾವುದೇ ತೊಂದರೆ ಆದಾಗ ಖಂಡಿತವಾಗಿ ಅಲಾರಾಂ ಹೊಡೆಯುತ್ತದೆ. ಬೇಕಾಗಿರುವುದು ಕೇವಲ ಆ ಅಲಾರಾಂಗಳನ್ನು ಕೇಳುವುದು. ನಿಮ್ಮಲ್ಲಿಯೋ ಅಥವಾ ನಿಮ್ಮ ಕುಟುಂಬದಲ್ಲಿ ಯಾರಲ್ಲಾದರೂ ಪಾದಗಳಲ್ಲಿ ಈ ಸಂಕೇತಗಳು ಯಾವುದಾದರೂ ಒಂದು ತುಂಬುವಿಕೆ, ಸುಡುವಿಕೆ, ಊತ ಅಥವಾ ಗಾಯ ಹೊಂದಿಕೊಳ್ಳದಿರುವುದು ಮತ್ತೆ ಮತ್ತೆ ಕಂಡು ಬಂದರೆ ದಯವಿಟ್ಟು ನಿರ್ಲಕ್ಷ್ಯ ಮಾಡಬೇಡಿ. ನನಗೇನು ಆಗುವುದಿಲ್ಲ ಎಂದು ಯೋಚಿಸಬೇಡಿ. ಒಂದು ಸರಳ ರಕ್ತ ಪರೀಕ್ಷೆ ಮಾಡಿಸಿ ಮತ್ತು ವೈದ್ಯರ ಸಲಹೆ ಪಡೆಯಿರಿ. ಸಮಯಕ್ಕೆ ಸರಿಯಾಗಿ ಬ್ಲಡ್ ಶುಗರ್ ಪರೀಕ್ಷೆ ಮತ್ತು ಸರಿಯಾದ ದಿನಚರಿ ಅಂದರೆ ಒಳ್ಳೆಯ ಆಹಾರ, ವ್ಯಾಯಾಮ ಮತ್ತು ಸ್ಟ್ರೆಸ್ ಫ್ರೀ ಜೀವನವನ್ನು ಅಳವಡಿಸಿಕೊಂಡರೆ ನೀವು ಡಯಾಬಿಟಿಸ್ ಮಾತ್ರವಲ್ಲ, ಅದಕ್ಕೆ ಸಂಬಂಧಿಸಿದ ಹಲವು ದೊಡ್ಡ ಸಮಸ್ಯೆಗಳಿಂದ ತಪ್ಪಿಸಿಕೊಳ್ಳಬಹುದು. ಸ್ನೇಹಿತರೆ, ಈ ನನ್ನ ಮಾಹಿತಿ ನಿಮಗೆ ಇಷ್ಟವಾಗಿದ್ದಲ್ಲಿ ದಯವಿಟ್ಟು ಶೇರ್ ಮಾಡಿ, ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ.